ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಈ ಮಣಿಪುರ ಅನ್ನುವ ನಗರವನ್ನ ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ಆದಿತ್ಯನುದಯದೊಳ್ ಫಲುಗುಣನ ಸೂನು ಸಂಧ್ಯಾದಿಗಳನ್ನಾಚರಿಸಿ ವಸ್ತುಗಳನೈದೆ ಸಂಪಾದಿಸಿ ಕಿರೀಟಿಯಂ ಕಾಣಲನುವಾದರ್ಜುನ ನಿತ್ತ ಪಾಳೆಯದೊಳು ಸಾಧಿಸಿ ಸಕಲ ನಿತ್ಯ ಕೃತ್ಯಮಂ ಮಾಡಿ ಮಧುಸೂದನನ ಚರಣಮಂ ನೆನೆದು ವೃಷಕೇತು ಮೊದಲಾದ ವೀರರ್ಕಳಂ ಕರೆಸಿದಂ ಹಯಮಂ ಬಿಡಿಸಿ ಕುಂಭ ತಬಕದಿಂದೆ ಸೂರ್ಯೋದಯದ ಕಾಲದಲ್ಲಿ ಫಲ್ಗುಣನ ಮಗನಾದಂತಹ ಬಭ್ರುವಾಹನ ಪ್ರಾತಃ ಕರ್ಮಾದಿಗಳೆಲ್ಲವನ್ನು ಆಚರಣೆ ಮಾಡಿದ್ದಾನೆ. ಶ್ರದ್ಧಾಭಕ್ತಿಗಳಿಂದ ಎಲ್ಲ ವಸ್ತುಗಳನ್ನು ಸಂಪಾದಿಸಿಕೊಂಡು ತನ್ನ ತಂದೆಯಾದಂತಹ ಕಿರೀಟಿ ಎಂಬ ಬಿರುದಾಂಕಿತನಾದಂತಹ ಅರ್ಜುನನನ್ನು ಕಾಣಲಿಕ್ಕೆ ಅತ್ಯಂತ ಸಂತೋಷದಿಂದ ಹೊರಡ್ತಾ ಇದ್ದಾನೆ. ಅದೇ ರೀತಿ ಪಾರ್ಥನ ಪಾಳೆಯದಲ್ಲಿ ಆತ ಕೂಡ ತನ್ನ ಶಿಬಿರದಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸಿದ್ದಾನೆ. ಮಧು ಎಂಬ ರಾಕ್ಷಸನ ಸಂಹಾರ ಮಾಡಿದಂತಹ ಶ್ರೀ ಕೃಷ್ಣನ ಚರಣಾರವಿಂದಗಳನ್ನು ಧ್ಯಾನ ಮಾಡ್ತಾ ಇದ್ದಾನೆ. ವೃಷಕೇತು ಮುಂತಾದ ಎಲ್ಲ ವೀರರನ್ನ ಕರೆಸಿ ಬಭ್ರುವಾಹನ ಹಿಡಿದಿರುವ ಕುದುರೆಗಳನ್ನು ಹೇಗೆ ಬಿಡಿಸ್ತಕ್ಕಂತಹದ್ದು ಅನ್ನುವುದರ ಬಗ್ಗೆ ತವಕದಿಂದ ಚರ್ಚೆ ಮಾಡ್ತಾ ಇದ್ದಾನೆ. ಅನುಸಾಲ್ವಕನ ಸೇನೆ ಯಾದವರ ಚತುರಂಗ ಮಿನಸುತನ ಸೂನುವಿನ ಮೋಹರಂ ಯೌವನಾಶ್ವನ ಪಾಯದಳ ಮತುಲ ಹಂಸ ಕೇತುವಿನ ಪಡೆ ನೀಲಧ್ವಜನ ವಾಹಿನಿ ಧನುಜಾರಿ ನಂದನನ ನೇಮದಿಂ ಸಂಗ್ರಾಮಕನುವಾಗಿ ಪೊರಮಟ್ಟುದಾಗ ಸನ್ನಾಹದಿಂ ಘನವಾದ್ಯ ರಭಸದಿಂದರ್ಜುನಂ ಬಂದು ನಿಂದಂ ಮುಂದೆ ದೊರೆಗಳೊಡನೆ ಅರ್ಜುನನ ಸೈನ್ಯ ಸಂಪೂರ್ಣ ಸಿದ್ಧವಾಗಿದೆ. ಅನುಸಾಲ್ವಕನ ಸೈನ್ಯ, ಯದುವಂಶದವರ ಚತುರಂಗ ಬಲ, ಸೂರ್ಯಪುತ್ರನಾಗಿರ್ತಕ್ಕಂತಹ ಕರ್ಣನ ಮಗನ ದಳ ಇವೆಲ್ಲವೂ ಒಟ್ಟಾಗಿ ಬಭ್ರುವಾಹನನ ಸೈನ್ಯದ ಮೇಲೆ ಯುದ್ಧ ಮಾಡಲಿಕ್ಕೆ ಸಜ್ಜಾಗಿದೆ. ಎಲ್ಲರೂ ಕೃಷ್ಣನ ಪಾದಗಳನ್ನ ನೆನಪಿಸಿಕೊಳ್ತಾ ಧ್ಯಾನ ಮಾಡ್ತಾ ಮುನ್ನಡೆಯಲಿಕ್ಕೆ ಹೊರಟಿದ್ದಾರೆ. ವಾದ್ಯಗಳ ರಭಸದಲ್ಲಿ ಎಲ್ಲ ರಾಜರುಗಳ ಜೊತೆ ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡು ತನ್ನ ಸೈನ್ಯದ ಮುಂದೆ ಬಂದು ನಿಂತಿದ್ದಾನೆ. ಇನ್ನೇನು ತಂದೆ ಮಗನ ಕಾಳಗ ಆಗಿಬಿಡುತ್ತೋ ಏನೋ. ಆ ಸಮಯದೊಳ್ ಬಭ್ರುವಾಹನಂ ಪೊರಮಟ್ಟನು ಸುಬುದ್ಧಿ ಪ್ರಮುಖ ಮಂತ್ರಿಗಳ ಗಣದಿಂದ ಆ ಸಕಲ ವಸ್ತು ಸಹಿತ ಕುದುರೆಯಂ ಕೊಂಡು ನಿಖಿಳ ಚದುರಂಗದೊಡನೆ ಭಾಸುರದ ಕಳಸ ಕನ್ನಡಿ ಬಿಡಿದು ನಡೆತಃ ವಿಲಾಸಿನಿಯರೊಗ್ಗಿನಿಯು ಸಂದಣಿಯ ಪುರ ಜನದ ಭೂಸುರ ಸ್ತೋಮದಿಂ ಗುಡಿ ತೋರಣಾವಳಿಯ ಸಿಂಗರದ ಪದಪಿನಿಂದೆ ಅದೇ ಸಮಯಕ್ಕೆ ಈ ಕಡೆ ಬಭ್ರುವಾಹನ ಅರಮನೆಯಿಂದ ಹೊರಟಿದ್ದಾನೆ. ಸುಬುದ್ಧಿ ಮುಂತಾದಂತಹ ಎಲ್ಲ ಮುಖ್ಯಮಂತ್ರಿಗಳ ಸಮೂಹದಿಂದ, ಸಾಮಂತರಾಜರುಗಳ ಸಹಕಾರದಿಂದ ಅರ್ಜುನನ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹೊರಟಿದ್ದಾನೆ.
ಜೋಡಿಸಿಕೊಟ್ಟಿದ್ದಂತಹ ಎಲ್ಲ ಸಕಲ ವಸ್ತು ವಾಹನಗಳು, ಕುದುರೆಗಳು, ಚತುರಂಗ ಬಲಗಳು, ಮಂಗಳಕರವಾಗಿರ್ತಕ್ಕಂತಹ ಕಳಸ ಕನ್ನಡಿಗಳು, ಅದನ್ನು ಹಿಡಿದುಕೊಂಡು ಬರ್ತಾ ಇರತಕ್ಕಂತಹ ಸುಮಂಗಲಿಯರು ಎಲ್ಲರೂ ಸಂತೋಷದಿಂದ ಬರ್ತಾ ಇದ್ದಾರೆ. ಬಹಳ ದೊಡ್ಡದಾದಂತಹ ಮೆರವಣಿಗೆಯಲ್ಲಿ ಬಬ್ರು ವಾಹನ ಬರ್ತಾ ಇದ್ದಾನೆ. ನಾಗರಿಕರು ಬರ್ತಿದ್ದಾರೆ, ಧ್ವಜ ಪತಾಕೆಗಳನ್ನು ಹಿಡಿದಿದ್ದಾರೆ, ತೋರಣಗಳನ್ನು ಹಿಡಿದಿದ್ದಾರೆ. ಅತ್ಯಂತ ಶೃಂಗಾರದ ವೈಭವದ ಮೆರವಣಿಗೆ ಬರ್ತಾ ಇದೆ. ಎಲ್ಲಿ ಕೌಂತೆಯ ನಿರ್ದಪನಲ್ಲಿಗಾಗಿ ನಿಂದಲ್ಲಿ ನಿಲ್ಲದೆ ಸಂಭ್ರಮದೊಳೆ ನಡೆತಂದು ಮೈ ಭುಲ್ಲವಿಸೆ ಹರ್ಷದಿಂ ಪಾತನಂ ಕಂಡು ನಿಜ ಮೌಳಿಯಂ ತೆಗೆದು ನರನ ಮೆಲ್ಲಡಿಗನರ್ಘ್ಯರತ್ನಂಗಳಂ ಸುರಿದು ಕರಪಲ್ಲವದ್ವಿತಯಮಂ ಮುಗಿದು ಭಯಭಕ್ತಿಯಂ ಚೆಲ್ಲಿದ ನೊಡಲನಿಕೆಯೊಳ ಬಬ್ರುವಾಹನಂ ನೀಡಿ ಸಾಷ್ಟಾಂಗದಿಂದೆ ಕುಂತಿಯ ಮಗನಾದ ಅರ್ಜುನ ಇರುವ ಬಿಡಾರಕ್ಕೆ ನೇರವಾಗಿ ಬರ್ತಾ ಇದ್ದಾನೆ. ದೂರದಲ್ಲಿ ಇವರೆಲ್ಲರೂ ನೋಡ್ತಾ ಇದ್ದಾರೆ. ಯುದ್ಧಕ್ಕೆ ಬದಲಾಗಿ ಸಂಭ್ರಮ ಸಡಗರಗಳಿಂದ ಅವರು ಬರ್ತಾ ಇದ್ದಾರೆ. ಬಬ್ರುವಾಹನ ಪಾರ್ಥನನ್ನ ದೂರದಿಂದಲೇ ನೋಡಿ ತುಂಬ ಸಂತೋಷದಿಂದ ತನ್ನ ಕಿರೀಟವನ್ನು ತೆಗೆದು ಕೈನಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅತ್ಯಂತ ಮೃದುವಾದಂತಹ ಅರ್ಜುನನ ಪಾದಗಳ ಮೇಲೆ ಗೌರವದಿಂದ ನವರತ್ನಗಳನ್ನು ಸುರಿದಿದ್ದಾನೆ. ಕಿರೀಟವನ್ನು ತೆಗೆದಿಟ್ಟಿದ್ದಾನೆ. ತನ್ನ ಮೃದುವಾದ ಕೈಗಳನ್ನು ಜೋಡಿಸಿ ಬಬ್ರುವಾಹನ ಭಯಭಕ್ತಿಯಿಂದ ಇಡೀ ತನ್ನ ಶರೀರವನ್ನು ಭೂಮಿಯಲ್ಲಿ ಇಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ನನ್ನದೆಲ್ಲವೂ ನಿನ್ನದೇ ಅನ್ನುವ ಅನನ್ಯ ಭಾವದಿಂದ ಅನ್ಯಥಾ ಶರಣಂ ನಾಸ್ತಿ, ನಾನು ನಿನಗೆ ಸಂಪೂರ್ಣ ಶರಣಾಗಿದ್ದೇನೆ ಅನ್ನುವ ವಚನವನ್ನು ತೋರಿಸುವ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾನೆ. ಅರಸಕೆ ಆ ಬಬ್ರುವಾಹನನೊಡನೆ ಬಂದ ಪರಿವಾರಮಂ ಪುರಜನಂಗಳ್ ಆ ಕಾಮಿನಿಯರರಳ ಮಳೆ ಮುಕ್ತಾಫಲಂಗಳಂ ಸುರಿದರರ್ಜುನನ ಮಸ್ತಕದ ಮೇಲೆ ವರಸುಬುದ್ಧಿ ಪ್ರಮುಖ ಮಂತ್ರಿಗಳ್ ಬಂದರತ್ತರಿಸಿ ಕಾಣಿಕೆಗೊಂಡು ಬಳಿಕ ವಿಸ್ಮಿತನಾಗಿ ನರನೆಲೆ ನೃಪಾಲ ನೀನಾರೆನಲ್ಕವನೆದ್ದು ಕೈ ಮುಗಿಯುತ್ತಿಂತೆಂದನು. ಜೈಮಿನಿ ಮಹರ್ಷಿಗಳು ಕಥೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ಬಬ್ರುವಾಹನನ ಜೊತೆ ಬಂದಂತ ಎಲ್ಲ ಪರಿವಾರದವರು, ಸುವಾಸಿನಿಯರು ಅರ್ಜುನನ ತಲೆಯ ಮೇಲೆ ಅರಳು, ಅಕ್ಷತೆ, ನಾನಾ ರೀತಿಯ ಫಲಪುಷ್ಪಗಳನ್ನ ಸುರಿದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಪರಮ ಗೌರವದಿಂದ ಕಾಣ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಸುಬುದ್ಧಿ ಮತ್ತು ಮಂತ್ರಿ ಮಹೋದಯರೆಲ್ಲರೂ ಕೂಡ ತಾವು ತಂದಿದ್ದಂಥ ಕಾಣಿಕೆಗಳನ್ನು ಕೂಡ ಅರ್ಪಿಸಿ ನಮಸ್ಕಾರ ಮಾಡಿ ದೂರದಲ್ಲಿ ನಿಲ್ತಾ ಇದ್ದಾರಂತೆ. ಇಷ್ಟೊಂದು ರೀತಿಯ ಗೌರವವನ್ನ, ಆದರವನ್ನ ನಿರೀಕ್ಷೆಯೇ ಮಾಡದಲೇ ಇರತಕ್ಕಂತಹ ಅರ್ಜುನ ಆಶ್ಚರ್ಯಚಕಿತನಾಗಿದ್ದಾನೆ. ಅಯ್ಯ, ಯಾರಪ್ಪ ನೀನು ಅಂತ ಹೇಳಿ ಬಬ್ರುವಾಹನನನ್ನ ಕೇಳಿದಾಗ ಆತ ಎದ್ದು ಕೈ ಮುಗಿದು ಭಿನ್ನಯಿಸ್ತಾ ಇದ್ದಾನೆ. ತಾತ ಚಿತ್ತೈಸು ನಿನ್ನ ಆತ್ಮಜಂ ತಾನೆನ್ನ ಮಾತೆ ಚಿತ್ರಾಂಗದೆ ಸಲಹಿದವಳು ಲೂಪಿ ಸಂಪ್ರೀತಿಯಿಂದಿವರಾದರಸಿಯರ್ ನೀನಂದು ತೀರ್ಥಯಾತ್ರೆಗೆ ಬಂದಿರೆ ಜಾತನಾದೆಂ ಬಬ್ರುವಾಹನಂ ತಾನೀಗಳ್ ತುರಗಮಂ ಪಿಡಿದು ಕಟ್ಟಿ ತಪ್ಪಿದೆ ಗುಣಾತೀತಮಂ ಕ್ಷಮಿಸೆಂದು ಮಗುಳೆರಗಿದಂ ಪಾರ್ಥನಡಿಗವಂ ಭೀತಿಯಿಂದೇ ತಂದೆಯೇ, ನಾನು ನಿನ್ನ ಮಗ ಬಬ್ರುವಾಹನ. ನನ್ನ ತಾಯಿ ಚಿತ್ರಾಂಗದೆ. ಉಲೂಪಿ ನನ್ನನ್ನು ಪ್ರೀತಿಯಿಂದ ಕಾಪಾಡಿದ ತಾಯಿ. ತಾವು ಹಿಂದೆ ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಚಿತ್ರಾಂಗದೆ ಮತ್ತೆ ಉಲೂಪಿಯರು ನಿನ್ನನ್ನು
ಗಾಂಧರ್ವ ವಿವಾಹ ಮಾಡಿಕೊಂಡಿದ್ರು. ಅಂದು ಚಿತ್ರಾಂಗದೆಯ ಗರ್ಭದಲ್ಲಿ ನಿನ್ನಿಂದ ನಾನು ಹುಟ್ಟಿದೆ. ಇದು ತಿಳಿಯದೆ ಅವಿವೇಕದಿಂದ ನಿನ್ನ ಯಜ್ಞದ ಕುದುರೆಯನ್ನು ನಾನು ಕಟ್ಟಿಬಿಟ್ಟೆ. ನನ್ನದು ಘೋರ ಅಪರಾಧವಾಗಿದೆ, ದಯಮಾಡಿ ಕ್ಷಮಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದಾನೆ. ಅತ್ಯಂತ ವಿನಯದಿಂದ ಪಾರ್ಥನಲ್ಲಿ ಬೇಡ್ತಾ ಮತ್ತೆ ಮತ್ತೆ ಪಾದಗಳನ್ನು ಮುಟ್ಟಿ ತನ್ನ ತಲೆಯನ್ನು ಅದರ ಮೇಲೆ ಇಟ್ಟು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಮಗುಳೇ ಮಗುಳಡಿಗೆರಗಿ ಭಯಭರಿತ ಭಕ್ತಿಯಂ ಮಿಗೆ ಬೇಡಿಕೊಳ್ಳುದೆ ಕಾಲ್ ಸಿಡಿದಿರ್ಪ ತನಯನಂ ಮಗ ನೋಡಿ ಮಾತಾಡಿಸದೆ ಬೆರಗು ಒಡೆದಂತೆ ಕೆತ್ತುಕೊಂಡಿಯ ವಿಜಯನ ಬಗೆಯ ನೀಕ್ಷಿಸಿ ಹಂಸಕೇತು ನೀಲಧ್ವಜಾದಿಗಳೆಲ್ಲರೂ ಸವಿಸ್ಮಯರಾಗಿ ಚಿಂತಿಸಿ ಕರಗಿದರತಿ ಕರುಣರಸ ಭಾವದಿಂದೆ ಏನೆಂಬನಪಕೃತದ ಸೂಚಕವನು ಬಬ್ರುವಾಹನ ನನ್ನ ಮಗ ಅಂತ ಹೇಳ್ತಾ ಇದ್ದಾನೆ. ಪಾದಗಳಿಗೆ ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಮತ್ತೆ ಮತ್ತೆ ಬೇಡ್ತಾ ಇರತಕ್ಕಂತಹ ಈ ಬಬ್ರುವಾಹನ ಮುಖವನ್ನ ಅರ್ಜುನ ನೋಡ್ಲಿಲ್ವಂತೆ, ಮಾತನಾಡಿಸ್ಲಿಲ್ಲ. ಆಶ್ಚರ್ಯದಿಂದ ನಿಂತ್ಕೊಂಡಿದ್ದಾನೆ. ಅವನ ಮುಖದಲ್ಲಿ ಇವನ ಬಗ್ಗೆ ಮಮಕಾರ ಕಾಣ್ತಾ ಇಲ್ಲ. ಇಂತಹ ನಡವಳಿಕೆಯನ್ನು ನೋಡಿದಂತಹ ಹಂಸಕೇತು, ನೀಲಧ್ವಜ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ಚಿಂತೆ ಮಾಡ್ತಾ ಇದ್ದಾರೆ. ಅರ್ಜುನ ಯಾಕೆ ಮಗನನ್ನ ಸಂತೈಸ್ತಾ ಇಲ್ಲ, ಹೋಗಿ ಯಾಕೆ ಅಪ್ಕೊಳ್ತಾ ಇಲ್ಲ, ಮಗನ ಹೃದಯದ ಜೊತೆ ತನ್ನ ಹೃದಯವನ್ನ ಯಾಕೆ ಸೇರಿಸ್ತಾ ಇಲ್ಲ ಅನ್ನುವ ಯೋಚನೆ ಮಾಡ್ತಾ ಇದ್ದಾರೆ. ಮನದಲ್ಲೇ ಕರಗಿ ಹೋಗಿದ್ದಾರೆ ಅವರು. ಕರುಣೆಯ ರಸ ಹರಿದಿದೆ. ರಾಜನಾದಂಥ ಬಬ್ರುವಾಹನನ್ನ ಅವರು ನೋಡ್ತಾ ಇದ್ದಾರೆ. ಆ ಕ್ಷಣದಲ್ಲಿ ನೆನಪಾಗಿದೆ ಅವರಿಗೆ, ಸ್ವಲ್ಪ ದಿನದ ಹಿಂದೆ ಒಂದು ಮುದಿ ಹದ್ದು ಅರ್ಜುನನ ಕಿರೀಟದ ಮೇಲೆ ಕುಳಿತಂತಹ ಒಂದು ಅಪಶಕುನದ ಘಟನೆ, ಅದರ ಸೂಚಕ ಹೀಗಾಗಿರಬಹುದಾ ಅನ್ನುವ ಹೆದರಿಕೆ ಕೂಡ ಅವರ ಮನಸ್ಸಿನ ಆಳದಲ್ಲಿ ಬಂದು ಹೋಗಿದೆ. ಪ್ರದ್ಯುಮ್ನ ಹಂಸಧ್ವಜಾದಿಗಳ್ ಬಳಕಿದೇನುದ್ಯೋಗ ಮೇಲೆ ಪಾರ್ಥ ನಿನ್ನ ತನುಭವನೀತನ್ ಉದ್ಯತ್ ಪರಾಕ್ರಮಿ ಮಹಾವೈಭವಶ್ಚಾಜ್ಞನಭಿಮಾನಿ ಮಾನ್ಯ ನಿಳೆಗೆ ಕದ್ಯೋತ ಸನ್ನಿಭಂ ನಿನ್ನ ಹೋಲುವೆಯ ನಿರವತ್ಯ ರೂಪಂ ಪದಾವನತನಾಗಿರ್ದಪಂ ಹೃದಯ ನಿವನಂ ಪರಿಗ್ರಹಿತಿ ಮನ್ನಿಸದೇಕೆ ಸುಮ್ಮನಿರ್ದಪೆಯೆಂದರು. ಅರ್ಜುನನ ರೀತಿ ನೀತಿಗಳನ್ನು ನೋಡುವಾಗ ಪ್ರದ್ಯುಮ್ನ, ಹಂಸಧ್ವಜ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೇ ಪಾರ್ಥ, ಯಾಕೆ ಹೀಗೆ ಸುಮ್ಮನೆ ಇದ್ದೀಯಾ? ಈತ ನಿನ್ನ ಮಗನೇ ಆಗಿದ್ದಾನೆ, ಬಹಳ ಪರಾಕ್ರಮಿಯಾಗಿದ್ದಾನೆ, ಭೂಮಂಡಲದಲ್ಲಿ ಅತ್ಯಂತ ವೈಭವದಿಂದ ಮೆರಿತಾ ಇದ್ದಾನೆ, ಎಲ್ಲರಿಂದ ಹೊಗಳಿಸ್ಕೊಳ್ತಾ ಇದ್ದಾನೆ, ಮಾನ್ಯವಂತನಾಗಿದ್ದಾನೆ. ಅಷ್ಟೇ ಅಲ್ಲ, ನಿನ್ನದೇ ಹೋಲಿಕೆ ಇದೆ. ಇಂತಹ ಸುಂದರನಾದ, ಸ್ವರೂಪನಾದ, ಶ್ರೇಷ್ಠನಾದಂತಹ, ಸೂರ್ಯಕಾಂತಿಯನ್ನು ಹೊಂದಿದಂತಹ ಬಬ್ರುವಾಹನನನ್ನ ಮಗನೆಂದು ಒಪ್ಕೊಳ್ಳಪ್ಪ, ಗೌರವದಿಂದ ಸನ್ಮಾನಿಸಪ್ಪ. ನೀನು ಕೂಡ ನಿನ್ನ ಮಗ ಅಂತ ಸ್ವೀಕರಿಸು, ಸಂಭ್ರಮ ಪಡು. ಇವನನ್ನ ಮನ್ನಿಸದೆ ನಿಂತ್ಕೊಂಡಿರ್ತಕ್ಕಂತಹದ್ದು ನಿನಗೆ ಸರಿಯಲ್ಲ ಅನ್ನುವ ಮಾತನ್ನು ಅವರೆಲ್ಲರೂ ಹೇಳಿದ್ದಾರೆ ಅರ್ಜುನನಿಗೆ. ಭೂಪ ಕೇಳಿವರಿಂತೆ ನಲ್ಕೆ ಬಳಿಕರ್ಜುನಂ ಕೋಪದಿಂದವನ ನಿಟ್ಟಿಸುತ್ತೆಂದನಾಗ ತಲೆ ಪೋಪುದಕ್ಕೆ ತನ್ನ ಕಾಣ್ಪಣತಿಯಂಬದರೆಯ ನಾನುಡಿ ತಪ್ಪದಾದುದೆನಲು ಆ ಪುತ್ರನ ಬಬ್ರುವಾಹನನೊದೆದಲವೋ ನೀ ಪಂದೆ ಲೋಕದೊಳ್ ತನಗೆ ಸಂಭವಿಸಿದವನೀ ಪರಿಯೊಳಂಜುವನೇ
ಮೊದಲ ಶ್ವಮಂ ಕಟ್ಟಿ ಮತ್ತೆ ಬಿಡುವನೆ ಕಾದದೆ. ಇವರ ಮಾತುಗಳನ್ನು ಕೇಳ್ತಾ ಪಾರ್ಥ ಮತ್ತಷ್ಟು ಕೋಪದಿಂದ ಮಾತನಾಡ್ತಾ ಇದ್ದಾನೆ. ಬಬ್ರುವಾಹನನನ್ನ ಅತ್ಯಂತ ತಾತ್ಸಾರದಿಂದ ನೋಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆತನ ಕಾಲಿನಿಂದ ಜಾಡಿಸಿ ಒದ್ದಿದ್ದಾನೆ. ಎಲ್ಲವೋ ಕೂಳ ಹೇಡಿ ಹೆದರಿಬಿಟ್ಟು ಕಾಲಿಡ್ದ ಅನ್ನತಕ್ಕಂತಹ ಮಾತೇನಿದೆ, ಜನರಾಡ್ತಕ್ಕಂತಹ ಮಾತಿನ ಹಾಗೆ. ಅದೇ ರೀತಿ ನೀನು ಕೂಡ ಹೇಡಿಯಾಗ್ಬಿಟ್ಟಿದ್ದೀಯ. ನನಗೆ ಹುಟ್ಟಿದ ಮಗನೇ ಆಗಿದ್ದಿದ್ರೆ ಹೀಗೆ ಹೆದರಿಕೊಳ್ತಾ ಇದ್ನ? ಖಂಡಿತ ನೀನು ಅಂತಹವನಲ್ಲ, ನನ್ನ ಮಗನಲ್ಲ. ಮೊದಲು ಕುದುರೆಯನ್ನ ಕಟ್ಟಿ ಈಗ ಯುದ್ಧ ಮಾಡುವುದು ಬೇಡ ಅಂತ ಹೆದರ್ಕೊಳ್ತಾ ಇರಲಿಲ್ಲಪ್ಪ ಅನ್ನುವ ಮಾತನ್ನು ಹೇಳಿ ಹೀನಾಯವಾಗಿ ನಿಂದಿಸಿ ಆತನಿಗೆ ಅವಮಾನ ಮಾಡಿದ್ದಾನೆ. ಚಿತ್ರಾಂಗದೆಗೆ ವೈಶ್ಯನಿಂದೆ ಸಂಭವಿಸಿದ್ದ ಪುತ್ರನಲ್ಲದೆ ತನಗೆ ಜನಿಸಿದೊಡೆ ಬಿಡುವೆಯ ಕ್ಷತ್ರಿಯರ ಮತಮಂ. ಸುಭದ್ರಗೆನ್ನಿಂ ಜನಿಸಿದ ಅಭಿಮನ್ಯುತಾನೋರ್ವನೇ ಶತ್ರುಗಳ ವಿಗಡ ಚಕ್ರವ್ಯೂಹದಲ್ಲಿಗೆ ಧರಿತ್ರೀಶನ ಮೀರಿ ನಡೆದು ಸಂಗ್ರಾಮದೊಳ ಮಿತ್ರಭಟರ ಗೆಲ್ಲಳಿದನು. ಆತನನಲ್ಲದೆ ಆತ್ಮಜರುಂಟೆ ತನಗೆಂದನು. ಅರ್ಜುನನ ಕೋಪ ಆತನ ಬುದ್ಧಿಯನ್ನ ತಿಂದುಹಾಕ್ಬಿಟ್ಟಿದೆ. ಕ್ರೂರತನದ ಮಾತುಗಳನ್ನು ಆಡ್ತಾ ಇದ್ದಾನೆ. ನೀನು ಯಾರೋ ವೇಶ್ಯಾಪುತ್ರನಾಗಿರಬೇಕು. ಖಂಡಿತ ನೀನು ನನಗೆ ಜನಿಸಿದವನಲ್ಲ. ಹಾಗೇನಾದರೂ ನನ್ನ ಮಗನೇ ಆಗಿದ್ದಿದ್ರೆ ಕ್ಷತ್ರಿಯ ಧರ್ಮದ ನಡವಳಿಕೆಯನ್ನು ಬಿಟ್ಟು ಹೀಗೆ ದೈನ್ಯತೆಯಿಂದ ಬೇಡ್ಕೊಳ್ತಾ ಇರಲಿಲ್ಲ. ಕಾಲ ಮೇಲೆ ಬಿದ್ದು ನನ್ನನ್ನು ಮತ್ತೆ ದೀನತೆಯಿಂದ ಸ್ವೀಕರಿಸು ಅಂತ ಕೇಳ್ತಾ ಇರಲಿಲ್ಲ. ಕೇವಲ ಸುಭದ್ರೆಯಲ್ಲಿ ಹುಟ್ಟಿದ ಅಭಿಮನ್ಯುವೇ ನಿಜವಾಗಿ ನನ್ನ ಮಗ. ವೈರಿಗಳ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಿ ಚಕ್ರವರ್ತಿಗಳನ್ನು ಮೀರಿಸುವಂತೆ ಹೋರಾಡಿದಂತಹ ಅವನೊಬ್ಬನೇ ನನ್ನ ಮಗ. ಇದು ಲೋಕಕ್ಕೆ ಗೊತ್ತಿದೆ. ಹಾಗಲ್ಲದೆ ನನಗೆ ಬೇರೆ ಯಾವ ಮಗನೂ ಇಲ್ಲ, ನೀನು ನನ್ನ ಮಗನೂ ಅಲ್ಲ ಅನ್ನುವ ತೀಕ್ಷ್ಣವಾದ ಮನನೋಯುವ ಮಾತುಗಳನ್ನು ಬಬ್ರುವಾಹನನಿಗೆ ಆಡಿಬಿಟ್ಟಿದ್ದಾನೆ. ಜಂಬುಕಂ ಜನಿಸುವುದೇ ಸಿಂಗದುದರದೊಳಗ ಕಟ ಹೆಂಬೇಡಿ ನೀನೆಲವೋ ಕುಲಗೇಡಿ ತನ್ನ ಬಸಿರಿಂ ಬಂದವನೆ ಕೂಳ ಕುದುರೆಯಂ ಕಾದದೇತಕೆ ತಂದೆ ಪಂದೆ ನಿನಗೆ ಡೊಂಬಿನ ಚತುರ್ಬಲಮಿದೇಕೆ ಭೂಪಾಲರಾಡಂಬರದ ಛತ್ರ ಚಮರಂಗಳೇತಕೆ ಪಯಲಡಂಬಕದ ಕೈದುಗಳಿವೇಕೆ ಸುಡು ಸುಡು ಜೀವದಾಸೆಯಂ ಪೋಗೆಂದನು. ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟಲಿಕ್ಕೆ ಸಾಧ್ಯನಪ್ಪ? ಅಯ್ಯೋ, ದೊಡ್ಡ ಹೇಡಿ ನೀನು, ಕುಲಹೀನನಾಗದವನು ನೀನು. ಕ್ಷತ್ರಿಯ ಕುಲ ಅಂತ ಹೇಳಿ ಇಡೀ ಕುಲಕ್ಕೆ ಅವಮಾನವನ್ನು ಮಾಡ್ತಾ ಇದ್ದೀಯ. ಖಂಡಿತವಾಗಿ ನೀನು ನನಗೆ ಹುಟ್ಟಿದವನಲ್ಲ. ಕುದುರೆಯನ್ನೇಕೆ ಕಟ್ಟಿದೆ ನೀನು? ಕೇವಲ ಆಡಂಬರದಿಂದ ಈ ಚತುರಂಗ ಬಲವನ್ನ, ಈ ರಾಜರುಗಳನ್ನ, ಛತ್ರಚಾಮರಗಳನ್ನ ಇಟ್ಕೊಂಡು ಮಾತ್ರಕ್ಕೆ ನೀನು ಬಹಳ ದೊಡ್ಡ ರಾಜ ಅಂತ ಭ್ರಮೆಯನ್ನ ಇಟ್ಕೊಳ್ಬೇಡ. ಬಯಲಾಡಂಬರದ ಆಯುಧಗಳನ್ನು ಏಕೆ ಇಟ್ಕೊಂಡಿದ್ದೀಯ? ನಿನ್ನ ಬದುಕು ಸುಡಲಿ, ಜೀವದ ಮೇಲೆ ಆಸೆಯನ್ನ ಬಿಟ್ಟುಬಿಟ್ಟು ಹೋಗು ಅನ್ನುವ ಬಿರುನುಡಿಗಳನ್ನ ಭಾರತ ಹೇಳಿ ನಿಂದಿಸಿದ್ದಾನೆ. ಅಹಹ ನರ್ತಕಿಯಲ ಗಂಧರ್ವನಾಯಕನ ದುಹಿತೃವಲ್ಲ ನಿನ್ನ ಮಾತೆ ಚಿತ್ರಾಂಗದೆಯೇ ವಿಹಿತ ಮಲ್ಲಿದು ನಿನಗೆ ಭೂಮಿ ಪರವೇಶಮು ತಳೆದ ನಾಟಕದ ರಚನೆ ಬಹಳ ಪೌರುಷಮುದುದು ಇಂದು ಹಯಮಂ ತಡೆದ ರಹಣರಾಯರ ಮುಂದೆ ಹೋಗೆಂದು ದುಷ್ಕೃತಿಯ ಕುಹಕದಿಂಬೈದು ಭಂಗಿಸಿ ಜರದನಾತ್ಮಜನರ್ಜುನನಂ ಕೋಪದಿಂದೇ ಓಹೋ,
ನಿನ್ನ ತಾಯಿ ಯಾರು ಅಂತ ಹೇಳಿದೆಪ್ಪ? ಓ, ಚಿತ್ರಾಂಗದೆ ಅಲ್ವಾ? ಒಬ್ಬ ನರ್ತಕಿ ತಾನೆ, ಗಂಧರ್ವನ ಪುತ್ರಿ ತಾನೆ ಅವಳು. ಅಯ್ಯೋ, ನಿನಗೇಕೆ ಈ ರಾಜಲಾಂಛನಗಳು, ಈ ರಾಜನ ಗುರುತುಗಳು? ನಾಟಕ ಮಾಡಬೇಡಪ್ಪ. ಬಹಳ ಶೂರನ ಹಾಗೆ ಕುದುರೆಯನ್ನ ಕಟ್ಟಿಬಿಟ್ಟು ಈಗ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದೀಯಾ? ಹೋಗು, ಆಚೆಗೆ ರೆಡಿ ಅನ್ನುವ ಮಾತುಗಳನ್ನ, ವ್ಯಂಗ್ಯದ ಮಾತುಗಳನ್ನ, ಕುಹಕದ ಮಾತುಗಳನ್ನ ಆಡಿ ಅಗೌರವವನ್ನು ಮಾಡಿದ್ದಾನೆ ಆ ರಾಜಾದಿರಾಜನಾದ ಬಬ್ರುವಾಹನನಿಗೆ. ಅಗೌರವವಾದ ಮಾತುಗಳಿಂದ ಬಹಳ ಯೋಗ್ಯನಾದಂತಹ ಬಬ್ರುವಾಹನನನ್ನ ಅರ್ಜುನ ಕೋಪದಿಂದ ಹಳಿದು ಹೀಯಾಳಿಸಿಬಿಟ್ಟಿದ್ದಾನೆ. ಬಿರುನುಡಿಗಳಿಂ ತನ್ನ ಮೊಗನೋಡದರ್ಜುನಂ ಜೆರೆದೊಡಾತನ ಬಗೆಯನ ಸುಬುದ್ಧಿಗೆ ತೋರುತುರೆ ಕನಲ್ದಿರದೆದ್ದು ಪಳಿದೆಲ ಮಾತೆಯಂ ನನಗೆ ಸೀವರಿಸಿದೆಯಲ ಅರಿಯಬಹುದಿನ್ನು ಕೇಳ್ ನಿನ್ನ ತೆರಗಡಹದೊಡೆ ಕುರಹಿಟ್ಟು ನೀನಾಡಿದಿನಿತೆಲ್ಲ ಮುಂದಿಟ ಮರೆಯದಿರ್ ಸಾಕೆಂದು ತಿರುಗಿದಂ ಬಬ್ರುವಾಹನನಂದು ಕುದುರೆ ಸಹಿತ. ಬಬ್ರುವಾಹನ ಬಹಳ ಬೇರೆಯ ನಿರೀಕ್ಷೆಯಲ್ಲಿ ಬಂದಿದ್ದ. ಆದರೆ ಇಲ್ಲಿ ತಂದೆಯಾದ ಪಾರ್ಥ ಅವನ ಮುಖವನ್ನೂ ನೋಡಲಿಲ್ಲ. ಅದರ ಬದಲಿಗೆ ಕಠಿಣವಾದ ಬಿರುನುಡಿಗಳನ್ನು ಹೇಳಿದ್ದಾನೆ. ಅವನಿಗೆ ತೀವ್ರವಾಗಿ ಮನಸ್ಸಿಗೆ ನೋವಾಗಿದೆ, ತುಂಬ ಕೋಪ ಬಂದಿದೆ. ತಕ್ಷಣದಲ್ಲಿ ಮಂತ್ರಿಯಾದ ಸುಬುದ್ಧಿಯನ್ನು ಕರೆದು ಹೇಳ್ತಾ ಇದ್ದಾನೆ. ತನ್ನ ನಿಶ್ಚಲವಾದ ಅಭಿಪ್ರಾಯವನ್ನ ಆ ಕ್ಷಣವೇ ತಿಳಿಸಿಬಿಟ್ಟಿದ್ದಾನೆ. ಈಗ ಅರ್ಜುನನಿಗೆ ಏಕವಚನದಲ್ಲಿ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ನನ್ನ ತಾಯಿಯನ್ನು ಹೀಯಾಳಿಸಿದಲ್ದಲೇ ಕೀಳು ಮಾತನಾಡ್ತಾ ಇದ್ದೀಯಾ? ಈಗಲೇ ಕೇಳು, ನಾನು ನಿನ್ನ ಮಗನೇ ಆಗಿದ್ದಲ್ಲಿ ನಿನ್ನ ತಲೆಯನ್ನ ಕೆಡವುತ್ತೇನೆ. ಇದು ಸತ್ಯ. ನಿನ್ನ ಅಯುಕ್ತವಾದಂತಹ ಅಯೋಗ್ಯವಾದ ಮಾತುಗಳನ್ನು ನಿಲ್ಲಿಸು. ಆದರೆ ಆಡಿರ್ತಕ್ಕಂತಹ ಮಾತುಗಳನ್ನ ಮರೆಯಬೇಡ. ನನ್ನ ಪರಾಕ್ರಮವನ್ನ ರಣರಂಗದಲ್ಲಿ ನೋಡು ಅಂತ ಹೇಳ್ತಾ ಕುದುರೆ ಸಹಿತ ಅರಮನೆಗೆ ಬಹಳ ನಿಂದುಕೊಂಡು ಹೋಗ್ಬಿಟ್ಟ ಬಬ್ರುವಾಹನ. ತೆಗೆಸಿದಂ ತಂದ ಕಳವಸ್ತುವಂ ಕುದುರೆಯಂ ಬಿಗಿಸಿದಂ ಲಾಯದೊಳ್ ಪುರಜನ ಸ್ತ್ರೀಯರಂ ಪುಗಿಸಿದಂ ಪಟ್ಟಣಕ್ಕೆ ಕರೆಸಿದಂ ಸಚಿವರಂ ಸೇನಾಧಿನಾಯಕರನು ಜಗಿಸಿದಂ ಚತುರಂಗಮಂ ನೆರಯಿ ಧಾತ್ರಿಯಂ ಮಿಗಿಸಿದಂ ವಾದ್ಯರವದಿಂದೆ ಘೋಷಮಂ ಮುಗಿಸಿದಂ ತಾವರಯನಾ ಬಬ್ರುವಾಹನಂ ಧೂಳ್ಗಳಿನನಂ ಮುಸುಕನು ಪರಮ ಪತಿವ್ರತಾ ಶಿರೋಮಣಿಯಾದಂತಹ ತನ್ನ ತಾಯಿಯಾದಂತಹ ಚಿತ್ರಾಂಗದೆಯನ್ನ ತಂದೆ ನಿಂದಿಸಿದ್ದನ್ನ ಕಂಡಂತಹ ಕೇಳಿದಂತಹ ಮಗನಿಗೆ ಮನಸ್ಸಿಗೆ ದೊಡ್ಡ ಆಘಾತ ಆಗ್ಬಿಟ್ಟಿದೆ. ತಾನು ತೆಗೆದುಕೊಂಡು ಹೋಗಿದ್ದಂತಹ ಎಲ್ಲ ಸುವಸ್ತುಗಳನ್ನ, ಶ್ರೇಷ್ಠವಾದ ರಥ, ಕುದುರೆಗಳನ್ನ, ಕಾಲಾಳುಗಳನ್ನ ಎಲ್ಲವನ್ನ ಮನೆಗೆ ವಾಪಸ್ ತರಿಸಿದ್ದಾನೆ. ಯಜ್ಞದ ಕುದುರೆಯನ್ನ ಮತ್ತೆ ಲಾಯದಲ್ಲಿ ಕಟ್ಟಿಸಿದ್ದಾನೆ. ಪಟ್ಟಣಕ್ಕೆ ಸ್ತ್ರೀಯರನ್ನ, ನಾಗರಿಕರನ್ನ ಕಳಿಸಿದ್ದಾನೆ. ಎಲ್ಲ ಸಚಿವರನ್ನ, ಸೇನಾ ನಾಯಕರನ್ನ ಸೇರಿಸಿಬಿಟ್ಟು ಯುದ್ಧದ ಘೋಷಣೆಯನ್ನು ಮಾಡಿ ದುಂದುಭಿ, ಕಹಳೆ ಈ ಎಲ್ಲ ವೀರವಾದ್ಯಗಳನ್ನು ನುಡಿಸ್ತಾ ಅರ್ಜುನನನ್ನು ಸೋಲಿಸುವ ಕಠಿಣವಾದ ನಿರ್ಧಾರವನ್ನ ವೀರ ಬಬ್ರುವಾಹನ ಹೊಂದಿ ಹೊರಟಿದ್ದಾನೆ. ಕೇಳೆಲೆನ್ ನೃಪಾಲ ಕುಲ ತಿಲಕ ಮುಂದದ್ಭುತ ಕತಾಳಾಪಮಂ ಬಳಿಕ ಪೊಡಿದುದು ಕರ್ಕಶದ ಕಾಳಗಂ ಸವ್ಯಸಾಚಿಗೆ ಬಬ್ರುವಾಹನನ ಕೂಡೆ ಮಹದಾಹವದೊಳು ಹೇಳಲೇನಂದು ಸುರಪಂಗೆ ಪಾರ್ಥನೊಳಾದ ಕೋಡಾಹಳದ ಕದನದಂತೆ ಮುನ್ನದ್ವರದ ಬೇಳಂಬದಿಂದೆ ರಾಮಂಗೆ ಕುಶಲವರೊಡನೆ ಬಂದ ಸಂಗ್ರಾಮದಂತೆ ಎಲೆ ಈ ಜನಮೇಜಯರಾಯ, ಕೇಳಪ್ಪ, ಮುಂದೆ ನಡೆದಂತಹ ತಂದೆ ಮಕ್ಕಳ ಘನಘೋರ ಯುದ್ಧವನ್ನ ನಾನು ಹೇಗೆ ವರ್ಣಿಸ್ಲಿ?
ಅದ್ಭುತವಾದಂತಹ ಹಾಗೂ ತೀವ್ರವಾದಂತಹ ಸಮರ ತಂದೆ ಮಕ್ಕಳಲ್ಲಿ ನಡೆಯಿತು. ಬಹಳ ಹಿಂದೆ ತ್ರೇತಾಯುಗದಲ್ಲಿ ಯಜ್ಞಾಶ್ವದ ಕಾರಣದಿಂದಲೇನೆ ಶ್ರೀರಾಮ ಮತ್ತು ಮಕ್ಕಳಾದ ಕುಶಲವರ ನಡುವೆ ನಡೆದ ಯುದ್ಧದ ಹಾಗೆಯೇ ಮತ್ತು ದೇವೇಂದ್ರನ ಜೊತೆ ನಡೆದ ಸಮರದ ಹಾಗೆಯೇ ಈ ಘನಘೋರ ಯುದ್ಧವೂ ಕೂಡ ನಡೆಯಿತು ಅನ್ನುವುದನ್ನು ಹೇಳ್ತಾ ಹಿಂದೆ ನಡೆದಂತಹ ಕುಶಲವರ ಯುದ್ಧವನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಆಲಿಸಿದನಲ್ಲಿ ಪರ್ಯಂತ ಜನಮೇ ಜಯಂ ಮೇಲಣ ಕಥೆಯನೊಲ್ದು ಬೆಸಗೊಂಡೆ ನೆಲೆ ಮುನಿಪ ಹೋಲಿಸಿ ನುಡಿದೆ ಸುರಪ ಪಲುಗುಣರ ಸಮರಮಂ ಕೇಳ್ದೆನದನಾಂ ನಿನ್ನೊಳು ಹೇಳಬಹುದು ರಾಘವಂಗೆ ಸುತನೊಡನಾದ ಕಾಳಗದ ಸಂಗತಿಯನು ಎನಗೆ ಎಂದೆನಲ್ಕೆ ಭೂಪಾಲಂಗೆ ವಿರಚಿಸಿದನು ಈ ತೆರೆದೊಳ್ ಆತ ಪೋನಿಧಿ ಬಳಿಕ ಸಂತಸದೊಳು ಜೈಮಿನಿ ಮಹರ್ಷಿಗಳಿಂದ ಇಲ್ಲಿಯ ತನಕ ಜನಮೇಜಯ ಮಹಾರಾಜ ಈ ಎಲ್ಲ ಕಥೆಯನ್ನ ತುಂಬ ಪ್ರೀತಿಯಿಂದ ಕೇಳಿದ್ದಾನೆ. ಹಿಂದೆ ಅವರಿಂದಲೇ ಕರ್ಣಾರ್ಜುನರ ಕಾಳಗದ ಬಗ್ಗೆ ಕೂಡ ತಿಳ್ಕೊಂಡಿದ್ದನ್ನ ನೆನಪಿಸಿಕೊಂಡಿದ್ದಾನೆ. ಆದರೆ ಈಗ ಕೇಳ್ತಾ ಇದ್ದಾನೆ, ರಾಮಾಶ್ವಮೇಧದ ಕಾಲದಲ್ಲಿ ಶ್ರೀರಾಮ ಲವಕುಶರ ಜೊತೆ ಹೋರಾಡಿದಂಥ ಕಥೆಯನ್ನು ಕೂಡ ದಯಮಾಡಿ ತನಗೆ ತಿಳಿಸಬೇಕು ಅಂತ ಹೇಳಿ ಜನಮೇಜಯ ಅತ್ಯಂತ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಪ್ರೇಮದಿಂದ ಇದೆ ವಿಸ್ತರಿಸಿದಂ ನೃಪಕುಲೋದ್ಧಾಮ ಜನಮೇ ಜಯಂ ಬೆಸಗೊಳಲ್ ಜೈಮಿನಿ ಮಹಾಮುನೀಂದ್ರಂ ಕೂತು ಕೇಳ್ವರ್ಗೆ ರೋಮಾಂಚನಂ ಪೊಣ್ಣು ಹರುಷಮುಣ್ಣು ರಾಮಾವತಾರದೊಳ್ ದೇವಪುರ ನಿಲಯ ಲಕ್ಷ್ಮೀ ಮನೋವಲ್ಲಭಂ ತನ್ನ ಸುತರೊಡನೆ ಸಂಗ್ರಾಮದೊಳ್ ಕಾದಿದ ಕಥಾಮೃತವನದರ ಕಾರಣ ಸಹಿತ ತುದಿ ಮೊದಲ್ಗೆ ಜನಮೇಜಯನ ಕೋರಿಕೆ ಹಾಗೆ ಜೈಮಿನಿ ಮಹರ್ಷಿಗಳು ರಾಮಾಯಣದ ಕಥಾಭಾಗವನ್ನ ಬಹಳ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಇದನ್ನ ಕುಳಿತು ಕೇಳತಕ್ಕಂಥವರಿಗೆ ಮೈ ರೋಮಾಂಚನ ಆಗತಕ್ಕಂತಹ ಒಂದು ಕಥೆ, ಸಂತೋಷ ಉಕ್ಕತಕ್ಕಂತಹ ಒಂದು ಕಥೆ. ಇಂತಹದನ್ನ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿ ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನ ಸುತರ ಜೊತೆ ಯುದ್ಧ ಮಾಡಿದಂತಹ ಕಥೆಯ ಅಮೃತ ಸಾರವನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಜೈಮಿನಿ ಮಹರ್ಷಿಗಳು ಜನಮೇಜಯರಿಗೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.